ಯತ್ನಾಳ್ ಬಿಟ್ಟರು ಲಾಸ್ ಐತಿ, ವಿಜೇಂದ್ರ ಬಿಟ್ಟರು ಲಾಸ್ ಐತಿ ಅವ್ರಿಗೆ. ಯತ್ನಾಳಿಗೆ ಬಿಟ್ಟರು ಏನು ಲಾಸ್ ಆಕತ್ತೆ ನನಗಂತೂ ಲೆಕ್ಕ ಹಾಕಿಲ್ಲ ನಾನು, ಯಾಕಂದ್ರೆ ಅವ್ರಿಗೆ ಯಾರೂ ಮಾಡಲೇ ಇಲ್ವಲ್ಲ ಅವರು. ಯಡಿಯೂರಪ್ಪನ ಬಿಟ್ಟರೆ ಲಾಸ್ ಆಕತ್ತೆ ಅನ್ನಕ್ಕಂಥದ್ದನ್ನು ಪ್ರೂವ್ ಮಾಡಿ ತೋರಿಸ್ಯಾರ ಅವರು. ಸೊ ಹಾಗಾಗಿ ಯಡಿಯೂರಪ್ಪನ ಮೇಲೆ ನನಗೇನು, ನಮ್ಮ ಜಿಲ್ಲೆಯವರು ಅವರು ಶರಣರು ಬಸವ ಭಕ್ತರು, ನಮ್ಗೆ ಅವ್ರಿಗೇನು ವ್ಯಕ್ತಿಗತವಾಗಿ ಇವನ್ ಪ್ರಹ್ಲಾದ್ ಜೋಶಿ ಜೊತೆಗೂ ಇಲ್ಲ, ಸೈದ್ಧಾಂತಿಕವಾಗಿ ಹೋರಾಟ ಇದೆ ಹೊರತು ಮನಸ್ತಾಪ ಭಿನ್ನಾಭಿಪ್ರಾಯ ಇದೆ ಹೊರತು ಮನ ಭಿನ್ನ ಇಲ್ಲ. ಅವ್ರದ್ದು ಅಜೆಂಡಾ ಏನಂದ್ರೆ ವಕ್ಫ್ ಕಾಯ್ದೆಯನ್ನೇ ತೆಗೆದು ಹಾಕಬೇಕು, ತಿದ್ದುಪಡಿ ತರಬೇಕು ಅಂತ ಅವ್ರ ಹೋರಾಟ. ಇವತ್ತು ವರದಿ ಒಪ್ಸಕ್ ಹೋಗಿದ್ದಾರೆ JPC. ಆಯಿತು, ಏನು ತೆಗಿತೀರಿ ನೀವು ವಕ್ಫ್ ಕಾಯ್ದೆನ? ಈಗ ನಾನು ನನ್ನ ಜಮೀನು ದೇವ್ರ ಹೆಸರಿಗೆ 50 ಎಕರೆ ಕೊಟ್ಟೀನಿ ಕೋಲಾರದಲ್ಲಿ, ವಕ್ಫ್ ಅಂತ ನಾ ಕೊಟ್ಟೀನಿ, ಅದಕ್ಕೇನು ಮಾಡ್ತೀರಿ ನೀವು? ಅದಕ್ಕೇನು ನೀವು ಉತ್ತರನೇ ಇಲ್ಲ. ಆಮೇಲೆ ಅದ್ರ ಕಾಯ್ದೆಯಲ್ಲಿ ಏನಿದೆ, 2 ಜನ ಹಿಂದೂಗಳು ಇರಬೇಕು. ಉಡುಪಿ ಹೋಟ್ಲ್ದಾಗ ಹೋಗಿ ಬಿರಿಯಾನಿ ಕೇಳಿದ್ರೆ ಸಿಗತ್ತೇನು? ಖಾದರ್ ಸಾಬ್ ಅಂಗಡಿಯಾಗ ಜೋಶಿಗೆ ತಂದು ಕುಂದಿರಿಸಿದ್ರೆ ವ್ಯಾಪಾರ ಆಕತ್ತೇನು? ಯತ್ನಾಳಿಗೆ ಕರ್ಕೊಂಡೋಗಿ ನಡೀಲಿಲ್ಲ. ಚನ್ನಪಟ್ಟಣದಲ್ಲಂತೂ ಕುಮಾರಸ್ವಾಮಿಗೆ 30,000 ಅಡ್ರೆಸ್ ಇಲ್ದಂಗೆ ಕಳಿಸ್ಯಾರ. ಗೆದ್ದೆ ಬಿಟ್ಟಿವಿ ಅಂತ ಬೀಗಿದ್ರು ಸರ್ ಅವ್ರು. ಹೇಳ್ತಿದ್ರು ಗೆದ್ದೆ ಬಿಟ್ವಿ ಅಂತ. ಫಸ್ಟೇ ಹೇಳ್ತಿದ್ದೆ ನಾನು, ಕುಮಾರಸ್ವಾಮಿ ಅವರೇ ನನ್ನನ್ನು ಬಿಟ್ಟು ಚುನಾವಣೆ ಮಾಡಿ ನೀವು, ನಾನು ಇದ್ದಕ್ಕೆ ನೀವು ಚನ್ನಪಟ್ಟಣಾಗ ಇದ್ರಿ 20,000ಕ್ಕೆ, ನಾನು ಈಗ ಬಿಟ್ಟ ತಕ್ಷಣ 30,000ಕ್ಕೆ ಸೋತೀರಿ. 20,000 ಸಾಬ್ರ ಓಟು, ಇನ್ನು ಬಾಕಿ 10,000 ಅದು ಬೇರೆ ಜಾತಿ ಓಟ್ ಅಲ್ವಾ? ಸೊ ಹಾಗಾಗಿ ಏನು 19 ಸೀಟು ಜನತಾದಳ ಗೆಲ್ತು, ನಾನು ಅಧ್ಯಕ್ಷನಾಗಿದ್ದಕ್ಕೆ ಮುಸ್ಲಿಂ ಓಟಿಂದನೇ ಗೆದ್ದಿದ್ದು. ಟೆಸ್ಟ್ ಮಾಡ್ಸಂಗಿದ್ರೆ ಅವ್ರು ಎಲ್ಲರದ್ದು ರಾಜೀನಾಮೆ ಕೊಡಿಸಿ ಎಲೆಕ್ಷನ್ ಮಾಡಿಸ್ಲಿ. ಬಟ್ ಮುಸ್ಲಿಂ ಓಟಿಂದ ಗೆದ್ದು ಕುಮಾರಸ್ವಾಮಿ ಅವ್ರ ಕೊನೆ ಕೈ ಜೋಡಿಸಿದ್ದು ಯಾರ ಜೊತೆಗೆ ಸರ್? BJP. ಅವ್ರ ಸಿದ್ಧಾಂತನ ಬೇರೆ, ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ BJP ಅವರಿಗೂ ಅವರಿಗೂ ಲವ್ ಮ್ಯಾರೇಜ್ ಇದು, ಎಷ್ಟು ದಿವ್ಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡಿಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ. ಆದಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯುತ್ತಾ, ಹುಬ್ಳ್ಯಾಗ ನಡೆಯುತ್ತಾ? ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡೋಕ್ಕೆ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.